ಮಾಲಂಬಿ ವಾಲ್ಮೀಕಿ ವಸತಿ ಶಾಲೆಯಲ್ಲಿ ಪಡವಲಹಿಪ್ಪೆ ಎಚ್.ಡಿ. ದೇವೇಗೌಡ ಪ್ರಥಮ ದರ್ಜೆ ಕಾಲೇಜಿನ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು ಹಮ್ಮಿಕೊಂಡಿರುವ ಸಮಾಜ ಸೇವಾ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಇಂದು ಹಣದ ವ್ಯಾಮೋಹ ಹೆಚ್ಚಾಗಿ ಹಣ ಕಳೆದುಕೊಳ್ತಾ ಇರುವುದು ದುರಂತ. ಸೈಬರ್ ವಂಚನೆ ವ್ಯಾಪಕವಾಗಿ ಹಬ್ಬಿದ್ದು, ಈ ಹಿಂದೆ ಹಿಂದಿ ಅಥವಾ ಇನ್ಯಾವುದೋ ಭಾಷೆಯಲ್ಲಿ ಜನರನ್ನ ವಂಚನೆ ಮಾಡ್ತಾ ಇದ್ರು. ಆದರೆ ಇಂದು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಮಾತನಾಡ್ತಾ ಇದ್ದಾರೆ. ಸಾರ್ವಜನಿಕರು ಹಾಗೂ ಯುವ ಸಮೂಹ ಎಚ್ಚರಿಕೆಯಿಂದ ಇರಬೇಕೆಂದರು. ಆಗ್ತದೆ, ಕೇಸ್ ಆಗ್ತದೆ, ಜೈಲಿಗೆ ಕಳಿಸ್ತೀವಿ, ಈ ರೀತಿ ಎಲ್ಲ ನಾವು ಎದುರಿಸ್ತಾ ಇದ್ದೀವಿ. ಹಾಗಾಗಿ ಈ ರೀತಿ ಮಾಡೋದು ಬೇಡ. ಈಗ ನಮ್ಮ ಇಲ್ಲಿಯವರೇ ಇದ್ದಾರೆ, ಆಡಿಯವರು ಇದ್ದಾರೆ, ಈಗ ಅಲ್ಲೇ ನೋಡ್ತಾ ಇದ್ದೀವಿ. ಹಾಗೆ ಈ ಒಂದು ಅರಿವು ನಮಗೆ ಇರಬೇಕಾಗ್ತದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಒಂದು ಏರಿಯಾದಲ್ಲಿ ಈ ವರ್ಷ ಈ ಪಣಗಳು ಇದುವರೆಗೆ ದಾಖಲು ಆಗಿಲ್ಲ, ಆಗೋದು ಬೇಡ. ಸಾಕಷ್ಟು ಅವೇರ್ನೆಸ್ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಹಾಗೆ ಈ ಪ್ರೇಮ ಕಹಾನಿ ಅಂತ ನಾವು ಹೇಳ್ತೀವಲ್ಲ, ಅದರಲ್ಲಿ ಆದಷ್ಟು 18 ವರ್ಷದವರೆಗೆ ಏನೂ ಮಾಡ್ಕೊಳ್ಳೋದು ಬೇಡ. ಆ ನಂತರ ತಮ್ಮ ಜೀವನ ಇದ್ದಿದ್ದೆ 18 ವರ್ಷ ಕಳೆದ ನಂತರ ನೀವು ಇಂಡಿಪೆಂಡೆಂಟ್ ಆಗ್ತೀರಿ. ನೀವು ನಿಮ್ಮ ಒಂದು ಭವಿಷ್ಯನ ನೀವು ರೂಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇಷ್ಟನ್ನ ಮಾಹಿತಿನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಾಲ್ಯ ವಿವಾಹ ಅನ್ನೋದು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಂದು ಬಹಳ ದೊಡ್ಡ ಪಿಡುಗು. ಇದನ್ನು ನಾವು ಸ್ವತಂತ್ರ ಪೂರ್ವದಿಂದಲೂ ಕೂಡ ಸಾಕಷ್ಟು ಸಮಾಜ ಸುಧಾರಕರು ಈ ಬಗ್ಗೆ ಕೆಲವು ಪಿಡುಗುಗಳನ್ನ, ಬಾಲ್ಯ ವಿವಾಹ ಇರ್ಬೋದು, ಸತಿ ಸಹಗಮನ ಪದ್ಧತಿ ಇರ್ಬೋದು, ಈ ರೀತಿ ಪಿಡುಗುಗಳನ್ನ ಹೋಗಲಾಡಿಸ್ಬೇಕು ಅಂತ ಹೇಳ್ಕೊಂಡು ಭಾಳ ಶ್ರಮಪಟ್ಟು ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ವಿದ್ಯಾಭ್ಯಾಸನ ಕೊಡಬೇಕು, ಹೆಣ್ಣು ಮಕ್ಕಳನ್ನ ನಾವು ವಿದ್ಯಾವಂತರಾಗಿ ಮಾಡಬೇಕು, ಅವ್ರನ್ನ ಮುಂದೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ಈ ಒಂದು ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಪೋಕ್ಸೋ ಕಾಯ್ದೆ ಬಂದಾಗ 18 ವರ್ಷಕ್ಕಿಂತ ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನು ನಾವೇನು ಚಿಲ್ಡ್ರನ್ ಅಂತ ಹೇಳ್ಕೊಂಡು ನಾವು ಕನ್ಸಿಡರ್ ಮಾಡ್ತೇವೆ. ಅವ್ರ ಮೇಲೆ ಆಗ್ತಕ್ಕಂಥ, ಇಲ್ಲಿ ಏನಾಗ್ತದೆ ಅಂದರೆ ಪೋಕ್ಸೋ ಕಾಯ್ದೆನಲ್ಲಿ 18 ವರ್ಷಕ್ಕಿಂತ ಒಳಗಡೆ ಇರ್ತಕ್ಕಂಥ ಹೆಣ್ಣು ಮಕ್ಕಳಿರ್ಬೋದು ಅಥವಾ ಗಂಡು ಮಕ್ಕಳಿರ್ಬೋದು, ಅವ್ರ ಮೇಲೆ ಆಗ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಇದು ಬರ್ತದೆ. ಹಾಗೆ ಅಂತ ಏನಿದೆ, ಇದು ಪೊಲೀಸ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಥವಾ ನಮ್ಮ CDP ಅವರ ಅಂಡರಲ್ಲಿ ಬರ್ತಕ್ಕಂಥ ಏನು ಅಧಿಕಾರಿಗಳಿದ್ದಾರೆ, ಇವರೆಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಒಂದು ಕೋಆರ್ಡಿನೇಷನ್ನಿಂದ ಇದನ್ನು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ. ಈ ಶಾಲಾ ಕಾಲೇಜುಗಳಿಗೆ ಹೋದಾಗ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ವಿಚಾರಣೆಗಳನ್ನ ತಿಳಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ, ಹೆಣ್ಮಕ್ಳು ಒಂದು ಪ್ರೇಮ ಭಾಷಣಕ್ಕೆ ಒಳಗಾಗಿ ಇನ್ನು ಚಿಕ್ಕ ವಯಸ್ಸಿನಲ್ಲೇ ಅದನ್ನು ತಪ್ಪು ದಾರಿಗೆ ಹಿಡಿದ್ಬಿಡ್ತಾರೆ. ಮಾಡೋದ್ರಲ್ಲಿ ನಮ್ಮ ಯಾರು ಉಪನ್ಯಾಸಕರಿರ್ಬೋದು ಅಥವಾ ಶಿಕ್ಷಕರಿರ್ಬೋದು, ಇವ್ರ ಕಡೆಯಿಂದ ಸಾಕಷ್ಟು ಆ ಬಗ್ಗೆ ಒಂದು ಮಾಹಿತಿ ಕೂಡ ತಿಳಿಸಿ, ಹಾಗೆ ಗ್ರಾಮಗಳಲ್ಲಿ ಈ ರೀತಿ ಪ್ರಕರಣಗಳು ಬಂದಾಗ ಈ ಪೋಕ್ಸೋ ಕಾಯ್ದೆನಲ್ಲಿ ಸುಮಾರು ಒಂದು ಪ್ರಕರಣ, ನಾನು ಸಾಲಿಗ್ರಾಮದಲ್ಲಿದ್ದಾಗ ಒಂದು 10th ಸ್ಟ್ಯಾಂಡರ್ಡ್ ಒಂದು ಹೆಣ್ಮಗುಗೆ ಅಲ್ಲೇ ಪಕ್ಕದ ಮನೆಯವನು ಈ ರೀತಿ ಮಾಡಿ ಮಗು ಆಗಿಬಿಡ್ತದೆ. ಅದರಲ್ಲಿ DNA ಎಲ್ಲ ಕನ್ಫರ್ಮ್ ಆಗ್ತದೆ. ಅವನಿಗೆ ಏಜು 27 ವರ್ಷ ಇರ್ತದೆ, ಅವನಿಗೆ 20 ವರ್ಷ ಕನ್ವಿಕ್ಷನ್ ಆಗ್ತದೆ. ಅದು ಹೈಯೆಸ್ಟ್ ಕನ್ವಿಕ್ಷನ್ ಆಗಿದ್ದದು, 20 ವರ್ಷ ಆತನಿಗೆ ಕನ್ವಿಕ್ಷನ್ ಆಗ್ತದೆ. ಹಾಗಾಗಿ ಈ ಥರ ಪ್ರಕರಣಗಳನ್ನ ನಾವು ಸಮಾಜದಲ್ಲಿ ತಡೆಗಟ್ಟುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಹಾಗೆ ನೀವೆಲ್ಲ ಸೋಷಿಯಲ್ ವರ್ಕ್ ಅಂತ ಬಂದಾಗ MSW ಮಾಡಿ ನೀವೆಲ್ಲ ಒಂದು ಫೀಲ್ಡ್ಗೆ ಹೋಗ್ತೀರಿ. ಅಲ್ಲಿ ಹೋದಾಗ ಬಹಳ ಮುಖ್ಯವಾಗಿ ಕಣ್ಣಿಡಬೇಕಾಗಿದ್ದು ಇದೊಂದು ಕೆಲಸ ಇರ್ತದೆ. ಈಗ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿಗಳು ನಮಗೆ ಸಿಗ್ತದೆ. ಒಂದು ನಮ್ಮ ಆಶಾ ಕಾರ್ಯಕರ್ತೆಯಿಂದ ಮೊದಲದಾಗಿ ಸ್ಟಾರ್ಟ್ ಆಗ್ತದೆ. ಈ ಥರದ್ದು ಏನಾದರೂ ಪ್ರಕರಣಗಳು ಬಂದಾಗ ನಮಗೆ ಇಮಿಡಿಯೇಟಾಗಿ ಮಾಹಿತಿ ಕೊಡ್ತಾರೆ, ಮತ್ತು ಅವರ ಮೇಲಾಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ. ಆನಂತರ ಮತ್ತು ನಿಮಗೆ ಚೈಲ್ಡ್ ಹೆಲ್ಪ್ ಲೈನ್ ಇದೆ, ಆ ಚೈಲ್ಡ್ ಹೆಲ್ಪ್ ಲೈನ್ಗೆ ಕೂಡ ನಮಗೆ ಫೋನ್ ಮಾಡಿ ಮಾಹಿತಿ ಕೊಡ್ತಾರೆ. ಅದಲ್ಲದೆ ನಮ್ಮ 112ಗೂ ಕೂಡ ಸಾಕಷ್ಟು ಮಾಹಿತಿಗಳು ಬಂದಿದೆ. ಇದರ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ,
ಈ ರೀತಿ ಅದನ್ನು ವೆರಿಫೈ ಮಾಡಿ ಅಂತ ಹೇಳ್ಕೊಂಡು ಅದನ್ನು ಕೂಡ ಇಮಿಡಿಯೇಟಾಗಿ ನಾವು ವೆರಿಫೈ ಮಾಡ್ತೇವೆ. ವಿತೌಟ್ ಎನಿ ಡಿಲೇ ನಾವು ಮಾಡ್ತಾ ಇದ್ದೇವೆ. ಹಾಗೆ ಹಾಸ್ಪಿಟಲ್ ಯಾರಾದರೂ ಹೆಣ್ಮಗು ಗರ್ಭಿಣಿಯಾಗಿ ಅವ್ರನ್ನ ತೋರಿಸ್ಲಿಕ್ಕೆ ಹೋದಾಗ ತಕ್ಷಣ ಅವ್ರ ವೈದ್ಯಾಧಿಕಾರಿಗಳ ಜವಾಬ್ದಾರಿ ಅಂತ ಹೇಳಿದ್ರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದು. ನಾವು ತಕ್ಷಣ ಅದನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾವು ಅವ್ರ ಬಗ್ಗೆ ಪ್ರಕರಣ ದಾಖಲಿಸಿ ಅದನ್ನು ಕ್ರಮ ಕೈಗೊಳ್ತೇವೆ. ಸ್ನಾತಕೋತ್ತರ ವಿಭಾಗದ ನಿವೃತ್ತ ಪ್ರಾಂಶುಪಾಲ ನಾರಾಯಣ ಮಾತನಾಡಿ, ಇಂದು ಅನೇಕರು ಕಾನೂನಿನ ಅರಿವು ಇದ್ರೂ ಕೂಡ ಅಪರಾಧ ಚಟುವಟಿಕೆಯಲ್ಲಿ ತೊಡಗಿರುವುದು ದುರಂತವಾಗಿದೆ ಎಂದರು. ಆಮೇಲೆ 100 ರೂಪಾಯಿ ಕೊಟ್ಟೆ ಈಗ 10 ಸತಿ ನೋಡ್ತೀನಿ ಕಾರ್ ನಿಲ್ಲಿಸುವಾಗ ಪಾರ್ಕಿಂಗ. ಹೌದಲ್ವಾ, ಅನುಭವಗಳಲ್ವಾ, ಅದು ಅನುಭವಗಳಲ್ವಾ ಅಂದ್ರೆ ಗೊತ್ತಿಲ್ಲ ಅದು ಪಾರ್ಕಿಂಗ್ ಕಾರಣನೂ ಇರ್ತದೆ, ಅಲ್ಲಿ ಒನ್ ವೇ ಇರ್ತದೆ, ಕ್ರೌಡ್ ಇರ್ತದೆ, ಸರ್ಕಲ್ ಇರ್ತದೆ, ಏನಿರ್ತದೆ, ಹಿಂಗೋಗಿ ಬಂದ್ಬಿಡೋಣ ಅನ್ನುವಂಥದ್ದು. ಅಷ್ಟೊಳಗೆ ಇನ್ನೊಂದು ಗಾಡಿ ಬರುವಂಥದ್ದು, ಸೈಡ್ ತೊಗೊಳ್ತೀನಿ ಹೊಡಿಯುವಂಥದ್ದು. ಆಗಲೂ ನಮಗೆ ಕ್ಲೈಮ್ಸ್ ಇರಲ್ಲ, ರಾಂಗ್ ರೂಟಲ್ಲಿ ಇರ್ತದಕ್ಕೆ ಕ್ಲೈಮ್ಸ್ ಇರಲ್ಲ, ಗಮನಿಸ್ಕೊಳ್ಳಿ. ಸಡನ್ ಅಂತ ಹೇಳಿ ಯಾವುದೋ ಒಂದು ರಸ್ತೆಯಲ್ಲಿ ಹೋಗುವ ಮಗುವಿಗೆ ಆ ಊರದಲ್ಲ ಭಾಳ ಆತ್ಮೀಯರಿದ್ರು. ಅಷ್ಟೊತ್ತಿಗೆ ಅವ್ನು ಹಿಡಿದು ಅವನಿಗೆ ಹೊಡೆದಾಯಿತು, ತಗೊಬಂದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಬೇಕು. ಬೈಕ್ ನಂದು ಅಂತ ಡಿಎಲ್ ಇಲ್ಲ. ಆಕ್ಸಿಡೆಂಟ್ ಏನು ಮಹತ್ತರವಾಗಿ ಆಗಿಲ್ಲ, ಆದರೆ ಅವ್ರಲ್ಲಿ ಸಂಘಟನೆಗಳು ಬಂದು ಇನ್ನು ಗೊತ್ತಾಯಿತು. ಆದರೆ ನಾನು ನನ್ನ ಬೈಕು ಈ ಕಾರಣಕ್ಕಾಯಿತು ಅಂತ ಹೇಳಿ ಅವ್ರಿಗೆ ಕೇಳೋಕ್ಕೆ ರಿಸೀವ್ ಮಾಡ್ಕೊಳಕ್ಕೆ ಇರಲಿಲ್ಲ. ಆಮೇಲೆ ಆಗ ತಕ್ಷಣ ಏನು ಮಾಡಬೇಕು, ಯಾರು ಕೇಸ್ ಮೇಲೆ ಹಾಕಬೇಕು, ಕಾನೂನು ಮುಂದಿಕೊಂಡು ಹೇಳೋದು ತಪ್ಪಾದರೂ ಸಹ ಇನ್ನು ನಾನು ಒಬ್ಬ ಅಫಿಷಿಯಲು ಯಾವುದೋ ಒಬ್ರು ಕಳಿಸ್ಕೊಟ್ಟ, ಅವ್ರು ಡಿ.ಎಲ್ ಇವ್ರನ್ನ ಕಳಿಸ್ಕೊಟ್ಟು ಅವ್ರ ಆಕ್ಸಿಡೆಂಟ್ ಫೈಲ್ ಆಯಿತು. ಅವತ್ತು ಅಣ್ಣ ಹೇಳ್ದ, ಇನ್ನೊಂದು ದಿನ ನೀನು ನನ್ನ ಹತ್ರ ಡಿ.ಎಲ್ ಇತ್ತು, ನೀನೇನಾದರೂ ಡಿ.ಎಲ್ ಇಲ್ದವರಿಗೆ ಗಾಡಿ ಕೊಟ್ಟರೆ, ಹೆಲ್ಮೆಟ್ ಇಲ್ಲದಲ್ಲೇ ಗಾಡಿ ಓಡಿಸಿದ್ರೆ, ಇನ್ಶೂರೆನ್ಸ್ ಇಲ್ಲದೆ ಗಾಡಿ ತೆಗೆದ್ರೆ ನೀನನ್ನು ಪರ್ಮನೆಂಟಾಗಿ ನಮ್ಮನ್ನು ಕಳ್ಕೊಂಡ್ಬಿಡ್ತೀಯ ಅಂತೇಳಿ. ಡಿ.ಎಲ್ ಇಲ್ದಲೇ ನೀ ಗಾಡಿ ಓಡಿಸೋಂಗಿಲ್ಲ, ಅದು ಯಾರಿಗೂ ಗಾಡಿ ಕೊಡೋಂಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ಯೂತ್ಸು ಶೋಕಿಗೋಸ್ಕರ ಗಾಡಿ ಕೊಡ್ತಿರಲ್ಲ ಒಂದು ರೌಂಡು. ಡಿ.ಎಲ್ ಇಲ್ದಲೇ ಗಾಡಿ ತೆಗಿಯೋಂಗಿಲ್ಲ, ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸೋಂಗಿಲ್ಲ, ಇನ್ಶೂರೆನ್ಸ್ ಇಲ್ಲದೆ ಗಾಡಿನ ಮಾಡೋಂಗಿಲ್ಲ. ಈ ಮೂರು ಇದ್ದರೆ ನೀವು ಬದುಕುಳಿತ. ಸರ್ ಡಾಕ್ಟ್ರ್ ಕೇಸಲ್ಲಿ 6 ಲಕ್ಷ 10 ಲಕ್ಷ ಕಟ್ಟಲೇಬೇಕಾದ ಬಂದಾಗ ನಡೀತೆ, ಮಕ್ಕಳಿಗೆಲ್ಲ ಕೊಟ್ಬಿಡ್ತೀರಿ, ನೋಡ್ತೀನಿ ನಾನು. ಹಾಗಾಗಿ ಇಲ್ಲಿಂದ ಕಾಲೇಜಿಗೆ ಬರೋ ಮಕ್ಕಳು ಅಡ್ಮಿಷನ್ ಬರುವಾಗ ಅವ್ರು ಕೇಳೋದು, ಯಾವುದೇ ಬರ್ತಾ ಇದ್ದೀರಿ, ಫೋನ್ ನಂಬರ್ ಕೊಟ್ಟೋಗಿರ್ವೆ, ಫೋನ್ ಮಾಡೋರು, ಯಾವುದೇ ಬರ್ತಾ ಇದ್ದೀರಿ, ಬೈಕಲ್ಲಿ ಎಷ್ಟು ಜನ ಬರ್ತಾ ಇದ್ದೀರಿ, ಒಬ್ಬ ಅಥವಾ ಇಬ್ಬರೇ ಬರೋಕ್ಕೆ ಸಾಧ್ಯ. ಹೆಲ್ಮೆಟ್ ಇದೆಯಾ, ಇಬ್ಬರಿಗಿದ್ರೆ ಕ್ಷೇಮ, ಒಬ್ರಿಗಂತೂ ಇರಲೇಬೇಕು. ನಿಂದು ಡಿ.ಎಲ್ ಇದೆಯಾ, ಗಾಡಿ ನಿಂದೇನಾ, ಹಂಗಿದ್ರು ಬಾ, ಇಲ್ಲ ನಿಧಾನಕ್ಕೆ ಬಸ್ ಬಾ. ರಾತ್ರಿ 10 ಗಂಟೆವರೆಗೂ ನಾನು ಕೂತಿದ್ದೆ ಅಡ್ಮಿಷನಿಗೆ. ಆತಂಕ ಬೇಡ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳನ್ನ ಉಳಿಸ್ಕೊಳ್ಳೋವಂಥದ್ದು ಹೆತ್ತವ್ರ ಕಾರ್ಯನೂ ಹೌದು. ಇಲ್ಲೇ ಅಲ್ವಾ ಹಿಂಗೆ ಹೋಗ್ಬರ್ತಾನೆ ಅಂದರೆ ಸಡನ್ ಆಗಿ ತಿಳಿಸಿದಂಗೆ ಆಕ್ಸಿಡೆಂಟ್ಸ್ ಆಗ್ತದೆ ಸಹಜ. ಆದರೆ ಅಟ್ಲೀಸ್ಟ್ ಹೆಲ್ಮೆಟ್ ಇದ್ದಾಗ ನಿಮ್ಮ ಜೀವ ಉಳಿಯುತ್ತೆ. ತುಂಬ ಇವತ್ತು ಹೆಡ್ ಇಂಜಿನಿಯರ್ಗಳು ಸತ್ತಿರೋದು, ಆಕ್ಸಿಡೆಂಟ್ ಸತ್ತಿದ್ದಲ್ಲ ಹೆಡ್ ಇಂಜಿನಿಯರಲ್ಲಿ. ಮೊನ್ನೆ ಒಂದು ಹುಡುಗಿ, ನಿಮ್ಮ ಮಕ್ಕಳ ನಾವು ಕಲಿಸಿ ಒಂದು ಒಳ್ಳೆಯ ಸ್ಥಿತಿ ಕೊಂಡೊಯ್ತೀವಿ. ಹಾಗಾಗಿ ಅದನ್ನ ನಾನು ತುಂಬ ಹೆಮ್ಮೆಯಿಂದ ಸ್ಮರಿಸ್ಕೊಳ್ತೀವಿ. ಮೊದಲನೇದಾಗಿ. ಎರಡನೇದಾಗಿ ಈ ಕಾಲೇಜಿನಲ್ಲಿ ಈಗ ಕ್ಯಾಂಪ್ ಆಗಿದೆ, ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡಿದ್ದೀರಿ ಕಾನೂನು ವ್ಯವಸ್ಥೆಯನ್ನು ಕುರಿತಂತೆ. ಸರ್ ಕೃಷ್ಣರಾಜು ಅವರು ಬಂದು ಚಂದವಾಗಿ ಹೇಳಿಕೊಟ್ಟಿದ್ದಾರೆ. ನಮಗೂ ಬಾಲ್ಯದಲ್ಲಿ ಮಾಡಿದ ಕೆಲವು ತಪ್ಪುಗಳು ಭಯನೂ ಆಗ್ತಾಯಿತ್ತು ಪಕ್ಕದಲ್ಲಿ. ಆ ಯೂನಿಫಾರ್ಮು ನಮಗೆ ಸ್ವಲ್ಪ ಭಯ, ಇವತ್ತಿಗೂ ವಯಸ್ಸು 60+1 ಆದರೂ ಸಹ ಆ ಯೂನಿಫಾರ್ಮ್ ಬಗ್ಗೆ ಒಂದಷ್ಟು ಭಯ ಇದೆ. ವಿಡಿಯೋ ಕಾಲ್ ಮಾಡಬೇಡ, ವಿಡಿಯೋ ಅದು. ಇವತ್ತಿಗೆ 2 ವರ್ಷ ಕೊರೋನಾ ಟೈಮ್, ಅದು 3 ವರ್ಷದ ಸಂದರ್ಭ, 3 ವರ್ಷ ಸರ್ ಹಾಸನಲ್ಲಿದ್ದರು. ಗೆಳೆಯನ ಹೆಂಡತಿ ಸೂಸೈಡ್ ಆಯಿತು. ಎಷ್ಟು ಚಿಕ್ಕ ವ್ಯವಸ್ಥೆಗೆ ಅಂದರೆ ಬಹುಶಃ 4 ಅಡಿ ಇದು ತೊಂಡೆ ಬೀಳಿಗೆ. ಕಾಲೇಜಿನ ಪ್ರಾಂಶುಪಾಲ ವಿಶ್ವನಾಥ್ ಮಾತನಾಡಿ, ಇಂದು ಪೋಷಕರು ತಮ್ಮ ಮಕ್ಕಳ ಮೇಲೆ ಹದ್ದಿನ ಕಣ್ಣು ಇಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದರು. 40 ಸೀಟು ಎನ್ವಿರಾನ್ಮೆಂಟಲ್ ಸೈನ್ಸಿಗೆ ಸೀಟ್ ಸಿಕ್ಕಿದೆ ಅಂದರೆ 40 ಜನಕ್ಕೆ ಮಾತ್ರ, 20 ಜನಕ್ಕೆ ಮಾತ್ರ. ಎಕನಾಮಿಕ್ಸಲ್ಲಿ ಅವತ್ತಿಗೆ 40 ಸೀಟ್ ಇತ್ತು, ಆಯಿತಾ. ಸೊ ಈ ಥರದ ಘಟನೆ. ಈಗ ನಾವೇನು ಮಾಡಿದ್ದೀವಿ, ಹೈಯರ್ ಎಜುಕೇಷನ್ ಫಾರ್ ಯುವರ್ ಡೋರ್ ಸ್ಟೆಪ್, ನಿಮ್ಮ ಮನೆ ಬಾಗಿಲಿಗೆ ಉನ್ನತ ಶಿಕ್ಷಣವನ್ನು ತಂದುಕೊಟ್ಟಿದ್ದೀವಿ. ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 1ನೇ ಕ್ಲಾಸಿಂದ ಡಿಗ್ರಿವರೆಗೆ ಶನಿವಾರ ಸಂತೆಯಲ್ಲೇ ನಾನು ಓದಿರೋದು. 1ನೇ ಕ್ಲಾಸಿಂದ ನಮಗೆ 1ನೇ ಕ್ಲಾಸಿಂದ 6ನೇ ಕ್ಲಾಸವರೆಗೆ ಹೋಗ್ಬೇಕಾದ್ರೆ ABCD ಅಂತ ಸೆಕ್ಷನ್. ರಾಮಸ್ವಾಮಿ ಮಾಸ್ಟ್ರು, ಸುಭದ್ರ ಟೀಚರು, ಲಕ್ಷ್ಮೀ ಟೀಚರು, ಸರಸ್ವತಿ ಟೀಚರು, ಇದೆಲ್ಲರೂ ಗೊತ್ತಿರುತ್ತೆ. ಇಲ್ಲಿ ಈ ಊರಿಂದನೂ ಒಬ್ಬರು ಮೇಡಮ್ ಬರ್ತಿದ್ರು ಅಲ್ಲಿ ನಮಗೆ. ಆ ನೆನಪುಗಳು, ಆ ಟೀಚರ್ ಹೆಸರುಗಳು ಇದೆಯಲ್ಲ, ಇವತ್ತು ಆ ಸ್ಯಾಂಟಿಟಿ ಶಿಕ್ಷಣ ಕ್ಷೇತ್ರದಲ್ಲಿ ಇಲ್ಲ. ನಾನು ಮೈಸೂರು ಯೂನಿವರ್ಸಿಟಿ MA ಎಕನಾಮಿಕ್ಸಲ್ಲಿ ಫಸ್ಟ್ ರ್ಯಾಂಕು, 7 ಗೋಲ್ಡ್ ಮೆಡಲ್. ಅವತ್ತಿಗೆ ವೈಸ್ ಚಾನ್ಸಲರ್ ಕರೆದು ಇಮಿಡಿಯೇಟ್ ನನ್ನ ಜೂನಿಯರಿಗೆ ನನ್ನ ಗೆಸ್ಟ್ ಫ್ಯಾಕಲ್ಟಿಯಾಗಿ ತಗೊಂಡಿದ್ರು ಯೂನಿವರ್ಸಿಟಿನಲ್ಲಿ.
ಇವತ್ತು 99% ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ನಾನು 64.4%ಗೆ ಮೈಸೂರು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕು. ಇವತ್ತು ನಮ್ಮ ವಿದ್ಯಾರ್ಥಿಗಳು 95% ತೆಗೆದಿದ್ದಾರೆ. ಏನು ಮಾಡ್ತಾ ಇದ್ದೀರಿ ಅಂತ ಇನ್ನೊಂದ್ಸತಿ ನೀವು ಕೇಳಿದ್ರೆ ನಮ್ಗೆ ಅವ್ರು ಸಿಕ್ಕಲ್ಲ. ಇನ್ನೊಂದ್ಸತಿ ಕಂಡ್ರೆ ಕಾಣ್ದಂಗೆ ಹೋಗ್ಬಿಡ್ತಾರೆ. ಹಾಗಂತ ಏನಿಲ್ಲ, ತುಂಬ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಸ್ಥಾನಮಾನಗಳಿರೋರು ಇದ್ದಾರೆ. ಬಟ್ ಇವತ್ತು ಎಜುಕೇಷನ್ ಕೊಡ್ತಾ ಇರ್ತಕ್ಕಂಥದ್ದು ಉದ್ಯೋಗಕ್ಕಲ್ಲ. ಹಾಗಂತ ಉದ್ಯೋಗನೇ ಬೇಕು ಜೀವನ ನಡೆಸೋಕ್ಕೆ ಅಂತಲೂ ನಿಮ್ಮ ಶಿಕ್ಷಣ ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ಸಂಸ್ಕಾರಕ್ಕೆ. ನಿಮ್ಮ ಸಂಸ್ಕಾರಯುತನಾಗಿ ನೀವು ಈ ಗ್ರಾಮದಲ್ಲೇ ನಾಲ್ಕರಲ್ಲಿ ಈ ಗ್ರಾಮದ ವಿದ್ಯಾರ್ಥಿಗಳು ಎನ್ನಷ್ಟಗಳು ನಮ್ಮಲ್ಲಿದ್ದಾರೆ. ನಂದೀಶ್ ಅಂತ ಹೇಳ್ತಾ ಇತ್ತು, JK ಟೈಮ್ಸ್ ಎಲ್ಲ ಎಲ್ಲ ಇದ್ದಾರೆ ಆಯಿತಾ, ಅವರಿಗೆ ಗೊತ್ತಿದೆ ಅಲ್ವಾ, ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಸೊ ಈ ಕಾರ್ಯಕ್ರಮನ ಮಾಲಂಬಿನ ಆಯ್ಕೆ ಮಾಡ್ತಕ್ಕಂಥ ಬಂದಂಥ ಸಂದರ್ಭದಲ್ಲಿ ಮಾಲಂಬಿ ತುಂಬ ಒಳ್ಳೆಯ ಗ್ರಾಮ, ಒಂದು ಹಾಡಿ ಶಾಲೆ ಇದೆ, ಎಲ್ಲರೂ ಅಲ್ಲಿ ಕೋಪರೇಟಿವ್ ಆಗಿದ್ದಾರೆ ಅಂತಕ್ಕಂಥ ಸಲಹೆ ಸೂಚನೆಗಳನ್ನ ನಾನು ಹೇಳಿದ್ದೆ. ಸೊ ಈ ಕಾರ್ಯಕ್ರಮದ ಸೂಕ್ಷ್ಮತೆ ಹೆಂಗಿತ್ತು ಅಂದರೆ ನಮ್ಗೆ ಸ್ವಲ್ಪ ಆಘಾತ ಕೂಡ ಆಯಿತು. ಕಾರಣ ಇಷ್ಟೇ, ಇಲ್ಲೆಲ್ಲರೂ ಕೂಡ ಪೇರೆಂಟ್ಸ್ ಕೂಡ ಇದ್ದೀರಿ. ಇವತ್ತಿನ ವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳನ್ನು ಜೋಪಾನ ಮಾಡುವಂಥ ಅವಶ್ಯಕತೆ ಅಗತ್ಯತೆ ತುಂಬ ಇದೆ. ಮಕ್ಕಳ ಇಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅವ್ರು ಭಾಗಿಯಾಗಲಿಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟು ಡೇಂಜರ್ ಆಗಿದೆ, ಮೊಬೈಲ್ ಎಷ್ಟು ಡೇಂಜರ್ ಆಗಿದೆ ಅನ್ನೋದಕ್ಕೆ ಒಂದು ನಿದರ್ಶನ ಏನು ಅಂದರೆ, ಹಳ್ಳಿ ಮೈಸೂರಿನ ಒಂದು ಹುಡುಗಿ ಇದೇ ಪ್ರೀತಿ ಪ್ರೇಮದ ಪ್ರಕರಣಕ್ಕೆ ಬಿದ್ದು ಆ ಹುಡುಗ ಪ್ರೇಮದ ಪ್ರಕರಣದಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಡೆಲ್ಲಿಗೆ ಬಿಟ್ಬಿಟ್ಟವನೆ ಮದುವೆಯಾಗಿ. ಆ ಹುಡುಗಿ ಮುಂಬೈನಲ್ಲಿ ವೇಶ್ಯಾವಾಟಿಕೆಗೆ ಹೋಗಿದೆ. ಅದು ಕೇಳಿ ನನಗೆ ಆಘಾತ ಆಯಿತು. ಆ ಥರದ ಎಷ್ಟೋ ವಿಚಾರಗಳು ನಮ್ಮ ಸುತ್ತಮುತ್ತ ನಡೀತಿದೆ ಅಂತೇಳಿ ಇವತ್ತು ಪೋಷಕರಾದವರು ನೀವು ಕೂಡ ಅಷ್ಟೇ, ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ, ಅವರ ಚಲನವಲನ ಏನು, ಅವರ ಆ್ಯಟಿಟ್ಯೂಡ್ಸ್ ಏನು, ಅವ್ರು ಏನು ಬಳಸ್ತಿದ್ದಾರೆ, ಏನು ನೋಡ್ತಿದ್ದಾರೆ, ಇದ್ರ ಬಗ್ಗೆ ನೀವು ಎಲ್ಲರೂ ಕಣ್ಣಾಗಿರಬೇಕು. ಇವತ್ತು ಓದೋದಕ್ಕೆ ಅಂತ ದೂರದ ಊರುಗಳಿಗೆ ಸಾಕ್ತಿದ್ದಾರೆ ಮಕ್ಕಳುಗಳು. ನೀವು ಹಾಸ್ಟೆಲ್ಗಳಿಗೆ ಬಿಡ್ತಿದ್ದೀರಿ, ರೆಸಿಡೆನ್ಸಿ ಸ್ಕೂಲ್ಗಳಿಗೆ ನಮ್ಮ ಮಕ್ಕಳುಗಳನ್ನು ಬಿಡ್ತಿದ್ದೀವಿ. ನಮ್ಮ ಮಗು ಏನಾಗ್ತಿದೆ, ಮಗು ಏನು ಮಾಡ್ತಿದೆ, ಮಗು ಮೇಲೆ ಏನಾಗ್ತಿದೆ ಅನ್ನುವಂಥದ್ರ ಎಚ್ಚರ ನಮಗಿಲ್ಲ ಅನ್ನಿಸ್ತಾ ಇದೆ ಇವತ್ತು. ಬಹುಶಃ ಮಕ್ಕಳಿಗೆ ಕೂಡ ಒಂದು ಅವೇರ್ನೆಸ್ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಪೋಷಕರು ನೀವೆಲ್ಲ ತುಂಬ ಜನ ಇದ್ದೀರಾ, ಮಕ್ಕಳ ಜೊತೆ ಮುಕ್ತವಾಗಿ ಬೆರಿಬೇಕು, ನಿಮ್ಮ ಮಕ್ಕಳ ಜೊತೆ ಮಾತಾಡಬೇಕು, ಅವ್ರಿಗೆ ಸ್ಪಂದಿಸ್ಬೇಕು. ನೀವು ಯಾವಾಗ ಅವ್ರ ಮೇಲೆ ತುಂಬ ಪ್ರೀತಿಯನ್ನು ತೋರ್ತಿರೋ, ಮುಕ್ತವಾಗಿ ಸ್ಪಂದಿಸ್ತಿರೋ, ಆವಾಗ ನಿಮ್ಮ ಮಕ್ಕಳು ನಿಮ್ಗೆ ಓಪನ್ ಆಗ್ತಾರೆ. ಅವ್ರ ಕಷ್ಟ ಅಥವಾ ಅವ್ರ ಹೊರಗಡೆ ಆಗುವಂಥದ್ದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತಾರೆ. ಆವಾಗ ನಮ್ಮ ಮಕ್ಕಳ ಆ್ಯಟಿಟ್ಯೂಡ್ ನಾವು ಗಮನಿಸ್ಬೋದು. ಬಟ್ ನಮ್ಮ ಮಕ್ಕಳೆಲ್ಲ ತುಂಬ ದೊಡ್ಡವರಿದ್ದಾರೆ. ಏನೇ ದೊಡ್ಡವರಿದ್ರೂ ಕೂಡ ನಾವು ಮಾಡುವಂಥ ಅವಘಡಗಳು ನಮಗೆ ಗೊತ್ತಾಗಲ್ಲ. ಆ ಕ್ಷಣಕ್ಕೆ ಎಲ್ಲೋ ಒಂದು ಕ್ಷಣಕ್ಕೆ ಯಾಮಾರಿ ನಾವು ಜೀವನವನ್ನೇ ಹಾಳು ಮಾಡ್ಕೊಳ್ಳುವಂಥ ಸನ್ನಿವೇಶಗಳು ಕೂಡ ತುಂಬ ಬರ್ತವೆ. ಹಾಗಾಗಿ ಪೊಲೀಸ್ ಸ್ಟೇಷನ್ ಅಂದರೆ ನೀವೆಲ್ಲ ಹೇಳುವಾಗೆ ಸರ್ ಹೇಳಿದಾಗ ಈಗ ಭಯ ಪಡುವಂಥ ವ್ಯವಸ್ಥೆ ಅಲ್ಲ ಅದು. ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕ ಭುವನೇಂದ್ರ, ದೈಹಿಕ ಶಿಕ್ಷಣ ಶಿಕ್ಷಕ ಲಕ್ಷ್ಮೀಶ್ ಮಾತನಾಡಿದರು.